ಸುನಿಲ್ ದರ್ಶನ್ ಅವರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇವತ್ತು ಮಂಡ್ಯದ ಕೈ ಅಭ್ಯರ್ಥಿ ಆಗಿರ್ತಕ್ಕಂಥ ವೆಂಕಟ ರಮಣೇಗೌಡ ಪರವಾಗಿ ಮತಯಾಚನೆಯನ್ನ ಮಾಡ್ತಾ ಇರುವಂತದ್ದು. ಅವ್ರನ್ನ ಮಾತನಾಡಿಸ್ತೀನಿ. ಸರ್ ನಮಸ್ತೆ ಸರ್, ಇವತ್ತು ಸ್ಟಾರ್ ಚಂದ್ರು ಅವ್ರ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದೀರಿ, ಏನ್ ಹೇಳ್ತೀರಿ ಸರ್? ಸರ್ ಚೆನ್ನಾಗಿ ನಡೀತಾ ಇದೆ. ನಮ್ಮ ಮುದೇಗೌಡರು ನರೇಂದ್ರಣ್ಣ ಇವರ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇವತ್ತು ಬೆಳಿಗ್ಗೆ ಸ್ಟಾರ್ ಚಂದ್ರು ಅವರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು, ನನಗೆ ದರ್ಶನ್ ಅವರು ಹಳೆಯ ಸ್ನೇಹಿತರು, ಹೀಗಾಗಿ ನಾಲ್ಕು ದಿನ ಪ್ರಚಾರಕ್ಕೆ ಬನ್ನಿ ಅಂತ ಕೇಳಿದ್ದೆ, ಹಂಗಾಗಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರು, ಏನ್ ಹೇಳ್ತೀರಿ ಸರ್? ಸರ್ ಇಲ್ಲ, ಒಂದೇನಾಗುತ್ತೆ, ಯಾರು ಫಸ್ಟ್ ಕೇಳ್ತಾರೆ, ಈಗ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಾ ಸ್ನೇಹಿತರು ಇರ್ತಾರೆ, ಯಾರು ಫಸ್ಟ್ ಕೇಳ್ತಾರೆ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತೀನಿ. ಸೊ ಅವ್ರು ಅವಾಗಲೇ ಕೇಳ್ಕೊಂಡಿದ್ರು, ನಾನು ಹಿಂಗೆ ನಿಲ್ತಾ ಇದ್ದೀನಿ, ಹಂಗಾದ ತಕ್ಷಣ ನೀವು ಬರಬೇಕು ಅಂತ. ಮುದಯಣ್ಣನು ನಮ್ಮ ನರೇಂದ್ರಣ್ಣ ಇವರೆಲ್ಲರೂ ಕೇಳಿದ್ರು, ಸರಿ ಬರ್ತೀನಣ್ಣ ಅಂತ ಒಪ್ಕೊಂಡಿದ್ದೆ. ಸರ್ ಹಿಂದೆ ಸ್ವಾಭಿಮಾನಿ ಸಭೆ ನಡೆದಂತ ಸಂದರ್ಭ ಅಲ್ಲ, ಅಲ್ಲ, ಈಗ ಕೆಲ ದಿನಗಳ ಹಿಂದೆ ಸರ್, ಈಗ ಮೊನ್ನೆ ನಡೀತಲ್ಲ ಸರ್, ಸುಮಮ್ಮ ಅವ್ರ ಹತ್ರ ಒಂದು ಭಾಷಣ ಕೇಳಿದ್ವಿ ನಾವು. ಅಲ್ಲೊಂದ್ ಮಾತು ಹೇಳಿದ್ರಿ, ಯಮ ಬಂದ್ ಕರೆದ್ರು ಸುಮಮ್ಮನ ಪರ್ಮಿಷನ್ ಇಲ್ದೆ ನಾನು ಹೋಗಲ್ಲ ಅಂತ ಹೇಳಿದ್ರಿ. ಏನಾರು ಅಮ್ಮನ ಕೆಲಸ ಇದ್ರೆ ಅವತ್ತು ಯಮ ಬಂದ್ರು ಕೂಡ ಇರಪ್ಪ ಅಮ್ಮನ ಕೆಲಸ ಇದೆ. ಈಗ ಅವತ್ತು ಅದಕ್ಕೇನೆ ಹೇಳಿದ್ ನಾನು, ಕೈ ಆಕ್ಸಿಡೆಂಟ್ ಆಗಿ ಒಂದು ವಾರ ಆಗಿತ್ತು, ಇನ್ನೂ ಆಪರೇಷನ್ ಹೋಗಿಲ್ಲ. ಯಾಕಂದ್ರೆ 3ನೇ ತಾರೀಕು ಅಮ್ಮನಿಗೆ ಡೇಟ್ ಕೊಟ್ಟಿದ್ದೆ ನಾನು, ಆಯ್ತಮ್ಮ ಅಲ್ಲಿ ನಾನು ಬರ್ತೀನಿ ಅಂತ. ನಮ್ಮ ಡಾಕ್ಟರ್ ಬಾಯಿಗೆ ಬಂದಂಗೆ ಬೈದ್ರು, ಏನ್ ದರ್ಶನ್ ನಿನಗೇನು ಮಾನ ಮರ್ಯಾದಿಲ್ಲ, ಬಂದ್ ಮಾಡಿಸ್ಕೊಂಡು. ಅದಕ್ಕೆ ಅವತ್ತು ಸಾಯಂಕಾಲ ಹೋಗಿ ಮಾಡಿಸ್ಕೊಂಡೆ. ಸೊ ಅವತ್ತು ಕೂಡ ತಳ್ಳಿದೆ ನಾನು, ಆಕ್ಚುಲಿ ಒಂದು ವಾರ ತಳ್ಳಿದ್ದೆ. ಇವತ್ತಿನ ಪ್ರಚಾರಕ್ಕೆ ಸುಮಮ್ಮಂಗೆ ಏನಾದ್ರು ಇನ್ಫಾರ್ಮ್ ಮಾಡಿದ್ರ ಸರ್? ಅವ್ರೇನಾದ್ರು ಮನಸ್ಫೂರ್ತಿಯಾಗಿ ಕಳಿಸಿಲ್ಲ? ಈಗಂದ್ರೆ ಒಂದು ಯಾವಾಗ್ಲೂ ಸುಮಮ್ಮ ಒಂದೇ ಹೇಳೋದು, ಅವ್ರು ಯಾವತ್ತೂ ಇಂಥವ್ರಿಗೆ ಹೋಗ್ಬೇಡ ಅಂತ ಖಂಡಿತ ನನಗೆ ಯಾವತ್ತೂ ಹೇಳಿಲ್ಲ. ಈಗ ಇದೇ ಲಾಸ್ಟ್ ರಾಜ್ಯಸಭಾ ಚುನಾವಣೆಯಲ್ಲಿ ನೀವು ನೋಡಿರ್ಬೋದು, ಆಕ್ಚುಲಿ ನಾನು ಉದಯವ್ರಿಗೆ ನಾನು ಪ್ರಚಾರ ಮಾಡ್ತಿದ್ದೆ, ಅವತ್ತು ಕೂಡ ಅಮ್ಮ ಏನು ಹೇಳಿಲ್ಲ, ನೀನು ಯಾಕೆ ಹೋಗ್ತಿದ್ಯಾ ಅಲ್ಲಿ ಅಂತ ಹೇಳಿಲ್ವಲ್ಲ ನನಗೆ. ಅವ್ರದಿದ್ದಾಗ ಮಾತ್ರ ಖಂಡಿತ ಅವ್ರ ಜೊತೆ ನಿಂತಿರ್ತೀನಿ. ಸರ್ ಕಳೆದ ಬಾರಿ 5 ವರ್ಷದ ಹಿಂದೆ ಸತತವಾಗಿ ಮಾತಾಡಿ ಸರ್, 5 ವರ್ಷದಿಂದ 5 ವರ್ಷದಿಂದ ನಾನೇ ಮಾಡ್ಬಿಟ್ಟಿದ್ದೀನಿ. ಹೋದ ವರ್ಷ ಏನ್ ನಡೀತಂತಾನೆ ಗೊತ್ತಿಲ್ಲ, 5 ವರ್ಷದಿಂದ ಅಂತ ಹೇಳ್ತೀರಾ? ಈಗ ಸುಮಮ್ಮ ಏನಾದ್ರು ಒಂದ್ ವೇಳೆ ಏನಾದ್ರು ಅವ್ರೇನಾದ್ರು ನಿಮ್ನ ಮಾತನಾಡ್ಸಕ್ ಅಮ್ಮ ಆಕ್ಚುಲಿ ಯಾವತ್ತು ಹೇಳೋದಿದ್ರೆ ಮುಂಚೆನೆ ಹೇಳಿರೋರು ಸರ್. ಅವ್ರು ಯಾವತ್ತೂ ಹೇಳಲ್ಲ ಸರ್, ಇಂಥದ್ದು ಮಾಡಬೇಡ, ಇವ್ರಿಗೆ ನಾನು ಒಪ್ಕೊಂಡಿದ್ದೀನಿ. ನಾವು ಆಕ್ಚುಲಿ ಅಲ್ಲೇ ಕೇಳಿದಾಗ ಅವತ್ತು 3ನೇ ತಾರೀಕು ಹೇಳಿದ್ರಲ್ಲ, ಅದು ದರ್ಶನ್ ಇಷ್ಟ. ನಾನು ಆಕ್ಚುಲಿ ಅವ್ನಿಗೆ ಯಾವುದೇ ತರ ಕಡಿವಾಣ ಹಾಕಲ್ಲ ಅಂತ. ಸುಮಮ್ಮ ನಿರೀಕ್ಷೆ ಇಟ್ಕೊಂಡಿದ್ರು ಈ ಬಾರಿ ಕೂಡ ಮಂಡ್ಯದಲ್ಲಿ ಕಂಟೆಸ್ಟ್ ಮಾಡ್ತೀನಿ ಅಂತ, ಬಟ್ ಕಡೆಗಳಿಗೆನಲ್ಲಿ ಟಿಕೆಟ್ ಸಿಕ್ಲಿಲ್ಲ, ಏನ್ ಹೇಳ್ತೀವಿ? ನಮ್ಮನ್ನ ಆಕ್ಚುಲಿ ಅದೊಂದು ಬೇಜಾರಿದೆ ಅಷ್ಟೇ, ಬಟ್ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ವಿಲ್ ಸಿ. ನಮ್ಮ ಅಣ್ಣನಿದ್ರೆ ಎಷ್ಟು ದಿನ ನಾನು ಹಿಡ್ಕೋತಾರೋ ಅಷ್ಟು ದಿನ ಸರ್, ಎಲ್ಲ ಅವ್ರ ಮೇಲೆ ಡಿಪೆಂಡು. ಇವತ್ತು ಹೋಗಿ ಈ ವರ್ಡ್ ಅಂದ್ರೂ ಕೂಡ ಈಗ ಊಟ ಮಾಡ್ಕೊಂಡು ಹೋಗ್ಬಿಡ್ತೀನಿ ನಾನು. ಮಳವಳ್ಳಿ ಕ್ಷೇತ್ರ ಮಾಡ್ತಾ ಇದೀರಾ, ನಾಳೆ ಏನಾದ್ರು ಬೇರೆ ಪ್ಲಾನ್ ಇದೆಯಾ ಅಥವಾ ಏನಾದ್ರು ಪ್ಲಾನ್ ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಇದು ನಟ ದರ್ಶನ್ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಸುನಿಲ್ ಗೌಡ, ನ್ಯೂಸ್ 18. ಬೆಂಗಳೂರಲ್ಲಿ ಜೈ ಶ್ರೀರಾಮ್ ಕೂಗಿದ್ದಕ್ಕೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಬಂಧನಕ್ಕೆ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಬೆಂಗಳೂರಲ್ಲಿ ಗಾಂಜಾ ಹಾವಳಿ, ರೌಡಿಸಂ ಜಾಸ್ತಿ ಅಂತ ದೂರನ್ನ ಕೊಟ್ಟಿದ್ದಾರೆ. ಗಾಂಜಾ ಮತ್ತಿನಲ್ಲಿ ವೀಲಿಂಗ್ ಹಾವಳಿ ಕೂಡ ಜಾಸ್ತಿ ಆಗಿದೆ ಅಂತ ಡಿಸಿಪಿಗೆ